ಹಾಯ್ ಹಲೋ ನಮಸ್ಕಾರ. ಇದು ಅಮ್ಮನ ಮನೆ ಟಿಪ್ಸ್. ಈಗ ಯಾರೂ ಹೇಳೋದಿಲ್ಲ ಬಿಡಿ, ತುಂಬ ಹಳೆ ಕಾಲದ ಮಾತುಗಳಿವು. ಸೌಂದರ್ಯಕ್ಕೂ ಅಮ್ಮನ ಸಲಹೆಗಳಿರ್ತಿದ್ವು. ತಲೆ ಕೂದಲಿಗೆ ಅಕ್ಕಿ ತೊಳೆದಿರುವಂತಹ ನೀರನ್ನು ಹಾಕಿದ್ರೆ ಒಳೆಯುತ್ತೆ ಅಂತ. ರೈಸ್ ವಾಟರು ಪ್ರೋಟೀನ್ ಟಾನಿಕ್ ಅಂತಾನೆ ಹೇಳ್ಬೋದು. ಊಟದ ಮೊದಲು ಒಂದಷ್ಟು ಬೆಲ್ಲ ತಿನ್ನೋದ್ರಿಂದ ಏನಾಗ್ತಿತ್ತು, ಅಮ್ಮ ಯಾಕೆ ಹೇಳ್ತಿದ್ಲು ಗೊತ್ತಾ? ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ಅಂತ. ತಲೆನೋವು ಬಂದಾಗ ತಕ್ಷಣ ಟ್ಯಾಬ್ಲೆಟ್ ಬೇಡ, ಅಮ್ಮ ತೈಲವನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡ್ತಿದ್ಲು, ಅದನ್ನೇ ಸಾಕು ಅಂತ ಹೇಳ್ತಿದ್ರು. ಬಾಳೆಹಣ್ಣನ್ನು ಖಾಲಿ ಹೊಟ್ಟೆಲಿ ತಿನ್ನಬೇಡ ಅಂತ ಅಮ್ಮ ಹೇಳ್ತಿದ್ರು. ಸಕ್ಕರೆ ಮತ್ತು ಪೊಟ್ಯಾಷಿಯಮ್ನಿಂದ ಅತಿಯಾಗಿ ಹೊಟ್ಟೆ ಹುರಿಯುತ್ತೆ. ವಿಷಯ ಏನಪ್ಪ ಅಂದರೆ, ಬೆಸ್ಟ್ ಟೈಮು ಬನಾನವನ್ನು ತಿನ್ನೋಕೆ ಊಟ ಅಥವಾ ನಾಷ್ಟ ಆದಮೇಲೆ ತಿನ್ನಬೇಕು. ತಲೆ ಕೂದಲಿಗೆ ತೆಂಗಿನೆಣ್ಣೆ ಹಚ್ಚಿ ಬೆಳಗ್ಗೆ ತೊಳೆಯೋದು ಕಾಮನ್ನು. ಆದರೆ ಅಮ್ಮನ ಟಿಪ್ ಏನಂದರೆ, ಎಣ್ಣೆಗೆ ಹುಣಸೆ ಹಣ್ಣು ಹಾಕಿ 2 ಗಂಟೆ ಬಿಟ್ಟು ತಲೆ ತೊಳಿಬೇಕು. ಕೂದಲಿಗೆ ಶೈನು, ಡ್ಯಾಂಡ್ರಫು ಕ್ಲಿಯರ್ ಆಗುತ್ತೆ ಅಂತ. ಈ ಹುಣಸೆ ಹಣ್ಣು ಸ್ಕ್ಯಾಲ್ಫನ್ನು ನ್ಯಾಚುರಲ್ ಆಗಿ ಕ್ಲೆನ್ಸ್ ಮಾಡುತ್ತೆ ಅಂತ ಅಮ್ಮ ಹೇಳ್ತಿದ್ರು. ಈ ಸಸ್ಯವನ್ನು ಮನೆಯ ಎದುರು ಇಟ್ಟರೆ ದುಷ್ಟಶಕ್ತಿ ದೂರವಿರುತ್ತೆ ಅಂತ. ಅಮ್ಮ ಮನೆ ಮುಂದೆ ತುಳಸಿ ಗಿಡ ಇಟ್ಕೊಳ್ತಿದ್ಲು. ಅದೆಲ್ಲ ಭಕ್ತಿ ಅಂತ ತೋಚುತ್ತೆ, ಆದರೆ ಅದು ನೈಟ್ರೋಜನನ್ನು ಖರ್ಚು ಮಾಡುತ್ತೆ, ಸೊಳ್ಳೆಗಳನ್ನು ದೂರ ಇಡುತ್ತೆ ಮತ್ತು ಮನೆಯ ವೈಬ್ಸನ್ನು ಶುದ್ಧ ಮಾಡುತ್ತೆ ಅಂತ. ತುಳಸಿ ಹೇರ್ನ ಪ್ಯೂರಿಫೈ ಮಾಡುತ್ತೆ ಮತ್ತು ಮಸ್ಕಿಟೋಸ್ನ ದೂರ ಇರುತ್ತೆ ಅಂತ. ಹೊಟ್ಟೆ ನೋವಿಗೆ ತಕ್ಷಣ ಮನೆಮದ್ದು ಏನಪ್ಪ ಅಂದರೆ, ನಾವು ಅಂಗಡಿಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಶುಂಠಿ ಪುಡಿ, ತುಳಸಿ ಬೀಜ, ಸ್ವಲ್ಪ ಉಪ್ಪು, 1 ಲೋಟ ಬಿಸಿ ನೀರಿಗೆ ಹಾಕಿ ಕುಡಿದ್ರೆ ತಕ್ಷಣ ಒಂದು ಸ್ವಲ್ಪ ಹೊತ್ತಲ್ಲೇ ರಿಲ್ಯಾಕ್ಸ್ ಆಗುತ್ತೆ. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು, ಜೀರ್ಣ ಸಮಸ್ಯೆ ಏನೇ ಇದ್ರೂ ಪರಿಹಾರ ಆಗುತ್ತೆ. ತಲೆ ಕೂದಲು ಉದುರುತ್ತಾ ಇದೆಯಾ, ಅದನ್ನು ತಡೆಯೋಕ್ಕೆ ತುಂಬ ವೆರೈಟೀಸ್ ಆಫ್ ಎಣ್ಣೆ ಹಚ್ತೀರಾ. ಆದರೆ ಅಮ್ಮ ತುಂಬ ಪವರ್ಫುಲ್ ಅಂತಾಳೆ ಈ ರೆಮಿಡಿನ. ಹಪ್ಪೆ ಗಿಡದ ಎಲೆ, ನಿಂಬೆಹಣ್ಣಿನ ತೊಳೆ, 2 ಲವಂಗ, ಇದನ್ನು ಪೇಸ್ಟ್ ಮಾಡಿ ತಲೆಗೆ ಒಂದು 15 ನಿಮಿಷ ಇಟ್ಟು ತೊಳೆದ್ರೆ ಸಾಕು. ಕೂದಲು ಬಿಳುಪಾಗೋದು ಮತ್ತು ಉದುರುವಿಕೆ ಇದೆಲ್ಲವೂ ಕಡಿಮೆ ಆಗುತ್ತೆ. ಬಾಯಿಂದ ದುರ್ಗಂಧ ಬರೋದನ್ನು ತಡಿಬೇಕು ಅಂದರೆ 1 ಲವಂಗನ ಜಗಿದ್ರೆ ಒಳ್ಳೆಯದು ಅಂತ ಹೇಳ್ತಾಳೆ. ಇದೆಲ್ಲ ಸೀಕ್ರೆಟ್ ಟಿಪ್ಸ್ ಫ್ರಮ್ ಅಮ್ಮಾಸ್ ಕಿಚನ್. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಟಿಪ್ಸು ನಿಮ್ಮ ಅಮ್ಮನಿಂದ ಕೇಳಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟೇ ಅಲ್ಲ, ಇಂತಹ ಮನೆ ಟಿಪ್ಸ್ ಬರ್ತಿರೋ ನಮ್ಮ ಮುಂದಿನ ವಿಡಿಯೋಗೆ ಮಿಸ್ ಆಗಲೇಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ.